ನಮಸ್ತೆ ವೀಕ್ಷಕರೇ, ಪಬ್ಲಿಕ್ ವಾಯ್ಸ್ ನ್ಯೂಸ್ಗೆ ಸ್ವಾಗತ. ರಾಜಧಾನಿ ಬೆಂಗಳೂರಿನ ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮೋಹಳ್ಳಿ ಕೆರೆಯಲ್ಲಿ ಇತ್ತೀಚೆಗೆ ಪತ್ತೆಯಾಗಿದ್ದ ವೃದ್ಧೆಯ ಮೃತದೇಹದ ರಹಸ್ಯವನ್ನ ಪೊಲೀಸರು ಭೇದಿಸಿದ್ದಾರೆ. ಕೆರೆಯಲ್ಲಿ ಸೂಟ್ಕೇಸ್ನಲ್ಲಿ ಪತ್ತೆಯಾಗಿದ್ದ 65 ವರ್ಷದ ಜಯಮ್ಮ ಎಂಬುವರ ಕೊಲೆ ಪ್ರಕರಣವನ್ನ ಭೇದಿಸಿರುವ ಪೊಲೀಸರು ಅಸಲಿ ಹಂತಕನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತನಿಖೆಯ ವೇಳೆ ಪೊಲೀಸರಿಗೆ ಶಾಕ್ ಆಗಿತ್ತು. ಏಕೆಂದರೆ ಜಯಮ್ಮ ಅವರ ಕೊಲೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವರ ಪಕ್ಕದ ಮನೆಯ ಗಗನ್ ಎಂಬ ಯುವಕ. ಆರೋಪಿ ಗಗನ್ ಆನ್ಲೈನ್ ಬೆಟ್ಟಿಂಗ್ಗೆ ಸಂಪೂರ್ಣ ದಾಸನಾಗಿದ್ದ. ಬೆಟ್ಟಿಂಗ್ ಹುಚ್ಚಿನಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದ. ಈತ ಸಾಲ ತೀರಿಸಲು ಯಾವುದೇ ದಾರಿ ಕಾಣುತ್ತಿರಲಿಲ್ಲ ಎಂದು ಕೊನೆಗೆ ತನ್ನ ಸಾಲ ತೀರಿಸಲು ಪಕ್ಕದ ಮನೆಯ ನಿರಪರಾಧಿ ವೃದ್ಧೆಯನ್ನ ಬಲಿ ಪಡೆದಿದ್ದಾನೆ. ಫೋನ್ ಕರೆ ಕೇಳಲು ಬಂದವಳ ಉಸಿರುಗಟ್ಟಿಸಿದ ಈ ಕಿರಾತಕ ಜುಲೈ 15ರ ಸಂಜೆ ಜಯಮ್ಮ ಅವರ ಬಳಿ ಮೊಬೈಲ್ ಫೋನ್ ಇರಲಿಲ್ಲ. ತುರ್ತಾಗಿ ಯಾರಿಗೋ ಕರೆ ಮಾಡಬೇಕಾಗಿದ್ದರಿಂದ ನೆರೆ ಮನೆಯ ಗಗನ್ ಬಳಿ ಹೋಗಿ ಒಂದು ಕಾಲ್ ಮಾಡಬೇಕೆಂದು ಫೋನ್ ಕೊಡಪ್ಪ ಎಂದು ಕೇಳಿದ್ದಾರೆ. ಆದ್ರೆ ಕರೆ ಮಾಡಲು ಬಂದ ವೃದ್ಧೆಯ ಮೈ ಮೇಲಿದ್ದ ಚಿನ್ನಾಭರಣಗಳನ್ನ ಕಂಡ ತಕ್ಷಣ ಗಗನ್ ಬುದ್ಧಿ ಕೆಟ್ಟಿದೆ. ತನ್ನ ಬೆಟ್ಟಿಂಗ್ ಸಾಲ ತೀರಿಸಲು ಇದೇ ಸರಿಯಾದ ಸಮಯ ಎಂದು ಸಂಚು ರೂಪಿಸಿದ ಈತ ವೃದ್ಧೆಯನ್ನ ಕೊಲೆಗೈದಿದ್ದಾನೆ.